ಎಷ್ಟು ಊಟ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಉಂಡದ್ದನ್ನ ಎಷ್ಟು ಜೀರ್ಣಿಸಿಕೊಂಡಿರಿ ಅನ್ನೋದು ಮುಖ್ಯ. ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೀವ್ರಿ, ಭಾಳ ಚಲೋ ಮಾಡಿದೀವ್ರಿ, ಹೊಡೆದೀವ್ರಿ, ಮುಂಜಾನೆ ಎಡ್ತಾಕತ್ತೀವ್ರಿ, ಮತ್ತೇನದ ಅಲ್ಲ. ಎಷ್ಟು ಊಟ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಮಾಡಿದ ಊಟ ಎಷ್ಟು ನಮ್ಮ ಶರೀರಕ್ಕೆ ಅದು ಸಾರ್ಥಕತೆ ಆಗ್ಯದ ಅನ್ನೋದು ಮುಖ್ಯ. ಈ ಊಟದ ಯಾಕೆ ಚಾಲು ಮಾಡಿದ್ರಿ ಫಸ್ಟಿಗೆ? ಅದು ಲಾಸ್ಟಿಗೆ ಅದ ರೀ ಸ್ವಾಮಿ. ಅಲ್ಲ, ಲಾಸ್ಟದ್ದದ ರೀ ನಮ್ಮದು ಊಟದ ಕೊನೆ ಅಧ್ಯಾಯ. ನೀವು ಮೊದಲಿಗೇನ ಊಟದನ್ನ ಚಾಲು ಮಾಡಿರಲ್ರಿ ಸ್ವಾಮಿ. ನಾ ಯಾಕೆ ಈ ಮಾತೇನೇನು ಹೇಳಿನಿ ಅಂತಂದ್ರೆ, ಎಷ್ಟು ಊಟ ಮಾಡ್ತಿ ಅನ್ನೋದು ಮುಖ್ಯ ಅಲ್ಲ, ಮಾಡಿದ ಊಟ ನಮ್ಮ ಶರೀರಕ್ಕೆ ಎಷ್ಟು ಹತ್ಯದ ಅನ್ನೋದು ಮುಖ್ಯ. ಇದು ಉದಾಹರಣೆ. ಇದನ್ನ ಯಾಕೆ ಹೇಳಿನಿ ಅಂತಂದ್ರೆ, ನೀವು 11 ದಿನ ಎಷ್ಟು ಕೇಳಿರಿ ಅನ್ನೋದು ಮುಖ್ಯ ಅಲ್ಲ, ಕೇಳಿದ್ರೊಳಗೆ ಎಷ್ಟು ನಡ್ಕೊಳಕತ್ತೀರಿ ಅನ್ನೋದು ಬಹಳ ಮುಖ್ಯ. ಅದರ ಸಲುವಾಗಿ ನಾವು ಊಟದ ಉದಾಹರಣೆ ಕೊಟ್ಟು ನಿಮಗೆ. ಸುಮ್ಮ ಕೇಳಿ ಇಲ್ಲೇ ಜಾಡಿಸಿ ಹೋಗೋದಲ್ಲ. ಅಪ್ಪ ಅವರು ಬರೀ ಜಾತ್ರೆ ಮಾಡಿ ಬಿಡ್ಬೋದಾಗಿತ್ತು. 11 ದಿವಸ ನಮ್ಮನ್ನು ಕರೀಶಿ, ನಮ್ಮದೇ ನಾಟ ಸರಳ ಇಲ್ರಿ. ಮತ್ತು ಏನಪ್ಪಾ ಸ್ವಾಮಿ ನಿಂದೇನು ಅಂತದ ಅಂತ ನೀವು ಅನ್ಬೋದು. ಭಾಳ ಗದ್ಲದ. ಬಂದ ಕೂಡಲೇ ಅಪ್ಪ ಅವ್ರು ನಮ್ದೆಲ್ಲ ಎಷ್ಟು ವ್ಯವಸ್ಥೆ ಮಾಡ್ತಾರ. ಸ್ನಾನ ಮಾಡ್ಯಾರಿಲ್ಲೋ, ಅವ್ರಿಗೆ ಪ್ರಸಾದ, ನಾಷ್ಟ, ಊಟ ವ್ಯವಸ್ಥೆ ಎಲ್ಲ ಕೊಟ್ಟಿರಿಲ್ಲ. ಮತ್ತು ನೀವು ಹಂಗೆ ತಿಳ್ಕೊಂಡಿರಿ, ತುಟ್ಟಿ ಅವನ ಮನಗಂಡ ಸ್ವಾಮಿ ಅಂತ ಹಿಂಗೆ ತಿಳ್ಕೊಂಡಿರಿ. ಅಪ್ಪ ಅವ್ರ ಮನ್ಯಾಗ ಅವ್ವಾರು ಕೇಳಿದರು, ಪ್ರಸಾದಕ್ಕೆ ಏನು ಮಾಡ್ತಾರ ಕೇಳಂತ ಅಂದ ಕೂಡಲೇ ನಾ ಏನು ಬಿಡ್ತಾನೆ ಅದನ್ನು ಮಾಡ್ಬೇಕ್ರಿ ಅವ್ವ ಅಂದೆ ನಾ ಅವ್ವಾರಿಗೆ. ಅವರು ಒಂದಿಟ್ಟು ಅಂಜಿದ್ರ ರೀ, ಏನು ಬಿಡ್ತಾನೆ ಆಂಬಲ್ ಸ್ವಾಮಿ ಅಂತೇಳಿ. ನಾ ಏನು ಬೇಡ್ತಾನೆ ಅದನ್ನು ಮಾಡಿ ಕೊಡ್ಬೇಕ್ರಿ ಅವ್ವ ತಂದೆ. ಹೇಳ್ರಿ ಅಪ್ಪ ಮಾಡಿ ಕೊಡ್ತಾನ ತಂದರು. ನನಗೆ ದಿವಸ ಊಟಕ್ಕೆ ಏನು ಬೇಕಂದ್ರೆ ಜ್ವಾಳದ ರೊಟ್ಟಿ, ಜ್ವಾಳದ ನುಚ್ಚ. ಇದಕ್ಕಿಂತ ದೊಡ್ಡದು ನಮಗೇನು ಬೇಕಾಗಿಲ್ಲ. ಜೋಳದ ರೊಟ್ಟಿ, ಜೋಳದ ನುಚ್ಚ, ಪಲ್ಯ ಸಾಕು. ಕಾರಣ ಏನು ಅಂತಂದ್ರೆ, ಅಪ್ಪ ಅವರು 11 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೆ ಈ ಜ್ಞಾನದಾನವನ್ನ, ಜ್ಞಾನ ದಾಸೋಹವನ್ನ ಯಾಕೆ ಮಾಡ್ತಾರಂತಂದ್ರೆ, ಈ ನನ್ನ ಅವಳಿ ಊರುಗಳ ಜನ ಉದ್ಧಾರ ಆಗಲಿ, ಆಧ್ಯಾತ್ಮದ ತಳಹದಿಯ ಮೇಲೆ ಬದುಕನ್ನು ಕಟ್ಟಗೋಲಿ. ಶರಣರ ಚರಿತಾಮೃತಗಳನ್ನು ಯಾಕಿಟ್ರು ಅಂತಂದ್ರ, ಶರಣರು ಯಾವ ನಿಟ್ಟಿನೊಳಗ ಬದುಕಿದ್ರಲ್ಲ ಅದನ್ನ ಕೇಳಿ ನಮ್ಮ ಜನ ಹಂಗ ಬದುಕಾಕ ಕಲೀಲಿ. ಮಹಾಭಾರತವನ್ನು ಯಾಕೆ ಹೇಳ್ರಿ ನಮ್ಮ ಜನರಿಗೆ ಅಂದ್ರು ಅಂತಂದ್ರ, ಮಹಾಭಾರತದಲ್ಲಿರ್ತಕ್ಕಂಥ ನೈತಿಕದ ಗುಣಮಟ್ಟ, ಅಲ್ಲಿ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು. ಕೆಟ್ಟದ್ದು ಮಾಡಿದವರು ಏನಾದರೂ, ಒಳ್ಳೆಯದು ಮಾಡಿದವ್ರಿಗೆ ಏನು ಒಳ್ಳೆಯದಾಯಿತು ಅನ್ನೋದನ್ನ ನಮ್ಮ ಜನ ಕೇಳಲಿ, ನಮ್ಮ ಜನ ತಿಳ್ಕೊಳ್ಳಲಿ, ನಮ್ಮ ಜನರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆಯಿಂದ ಪೂಜ್ಯ ಅಪ್ಪಾಜಿಯವರು ಜಾತ್ರೆಯ ನಿಮಿತ್ತವಾಗಿ, ನೀವು ಬಹಳ ಊರಿಗೆ ಜಾತ್ರೆಗೆ ಹೋಗ್ತೀರಿ, ಯಾವ ಊರು ಜಾತ್ರೆಗೆ ಹೋಗ್ತೀರಿ ಅಲ್ಲಿ ಚಂಜಿ ಮಾಡಿ ಗಡ 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 ಅಂತೇಳಿ ತೇರು ಎಳೆದು ಬಿಟ್ರೆ ಮುಗಿತಾರಿ. ಒಂದಿಟ್ಟು ನೀರು ಗೊಜ್ಜಿ ಓಕಳಿ ಆಡಿಬಿಡೋದು, ಮುಗಿತು ಜಾತ್ರೆ. ಆದ್ರೆ ಎಡಳ್ಳಿ ಜಾತ್ರೆ ಹಂಗಲ್ಲ. ಪದ್ಧತಿ ಹೆಂಗ ಹಾಕ್ಯಾರ ನೋಡ್ರಿ ಅಪ್ಪ ಅವರು. ಎಡಳ್ಳಿ ಜಾತ್ರೆ ಬರೀ ತೇರು ಎಳೆಯೋದಷ್ಟೇ ಅಲ್ಲ, ಆ ತೇರು ಎಷ್ಟು ಮುಖ್ಯದನೋ ಅಷ್ಟೇ ನಿಮ್ಮ ಬದುಕು ಮುಖ್ಯದ ಅಂತ ತಿಳ್ಕೊಂಡು ಅಪ್ಪ ಅವರು ಜಾತ್ರೆಯ ನೈಮಿತ್ಯವಾಗಿ ನನ್ನ ಎಲ್ಲ ಜನ ಬದುಕನ್ನು ಕಟ್ಟುಗೋಲಿ ಅಂತಕ್ಕಂಥ ಉದ್ದೇಶದಿಂದ ಪುರಾಣ ಪ್ರವಚನಗಳನ್ನು ಹೇಳಿಸ್ಲಿಕ್ಕೆ ಪ್ರಾರಂಭ ಮಾಡ್ಯಾರ. ಬರೀ ಊಟ ಅಟ್ಟ ಇಡಕ್ಕೆ ಬರ್ತಿತ್ತು ಅಪ್ಪ ಅವರು. ಆದ್ರೆ ಅವ್ರ ಮಠದೊಳಗೆ 2 ದಾಸೋಹ. ಎಡಹಳ್ಳಿ ಇಂಗಳಿಗೆ ಅಡವೇಶ್ವರರ ಮಠದೊಳಗೆ 2 ರೀತಿ ದಾಸೋಹ ಅದ. ಒಂದು ಜ್ಞಾನ ದಾಸೋಹ, ಇನ್ನೊಂದು ಅನ್ನದಾಸೋಹ. ಪುರಾಣ ಮುಗಿದ ಮೇಲೆ ಏನು ಊಟ ಮಾಡ್ತೀರಲ್ಲ ಅದು ಯಾವ ದಾಸೋಹ? ಯಾವ್ದ್ರಿ? ಅನ್ನದಾಸೋಹ.
ಪುರಾಣ ಮುಗಿಯೋಕ್ಕಿಂತ ಮೊದಲು ಈಗ ಕುಂತು ಕೇಳಾಕತ್ತೀರಲ್ಲ, ಈಗ ಊಟ ಮಾಡಾಕತ್ತೀರಲ್ಲ, ಇದು ಯಾವ ದಾಸೋಹ? ಹುಡುಗರು ಹೇಳ್ತಾವ, ದೊಡ್ಡ ಹೇಳಂಗಿಲ್ಲ. ಅವ್ರು ದೊಡ್ಡವ್ರು ಯಾಕೆ ಹೇಳಂಗಿಲ್ಲ ಅಂದ್ರೆ, ಹುಡುಗರನ್ನ ಅದಕ್ಕೆ ತಂದಿರ್ತೀವ್ರಿ ಸ್ವಾಮಿ ನಾವು. ನೀ ಹಿಂಗೆ ನಡವಾರ್ಕೆ ಏನಾರ ಕೇಳ್ತಿಕೆ ಅನ್ನೋದು ನಮ್ಗೆ ಗೊತ್ತಿರ್ತದ, ಅದಕ್ಕೆ ನಾವು ಸಣ್ಣಕ್ಕೆ ಒಂದೊಂದು ತೊಗೊಂಡೇ ಬಂದಿರ್ತೀವಿ ಹಿಂಬಾಲ. ಜ್ಞಾನದಾಸೋಹ ಅಲ್ಲಮಾಪ್ರಭುಗಳೊಂದು ವಚನದಲ್ಲಿ ಬರೀತಾರ್ರಿ, ಏನಂತಂದ್ರ, ಒಲೆಯಲ್ಲಿ ಅಟ್ಟು ಉಂಬರೆ ಹೊಗೆಯುಂಟು ದಗೆಯುಂಟು, ಒಲೆಯಲ್ಲಿ ಅಟ್ಟು ಉಂಬರೆ ಹೊಗೆಯುಂಟು ದಗೆಯುಂಟು, ತಲೆಯಲ್ಲಿ ಅಟ್ಟು ಉಂಬರೆ ಹೊಗೆಯಿಲ್ಲ ದಗೆಯಿಲ್ಲ, ಒಲೆಯಲ್ಲಿ ಅಟ್ಟು ಉಂಬುವರು ಕೋಟ್ಯಾನುಕೋಟಿ, ತಲೆಯಲ್ಲಿ ಅಟ್ಟು ಉಂಬವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ಚಂದ ಹೇಳ್ತಾರೆ. ಒಲಿಯೊಳಗೆ ಅಡಿಗೆ ಮಾಡಿ ಊಟ ಮಾಡೋರು ಭಾಳ ಮಂದಿ ಅದಾರ್ರಿ, ಆದ್ರ ತಲಿಯೊಳಗೆ ಅಡಿಗೆ ಮಾಡಿ ಊಟ ಮಾಡಬೇಕಲ್ಲ. ನೀವು ಅಂತಿರ್ಬೇಕು, ಅದ ಹೆಂಗ್ರಿ ಸ್ವಾಮಿ ತಲಿಯೊಳಗ? ಏನು ತಲೆ ಮ್ಯಾಗ ಒಲಿ ಹೂಡ್ಬೇಕಣ್ಣ ನಾವು? ತಲಿಯೊಳಗ ಅಡಿಗೆ ಮಾಡೋದಂದ್ರೆ ಏನ್ರಿ? ಈಗೇನು ಕೇಳಾಕತ್ತೀರಲ್ಲ, ಈಗೇನು ಪ್ರವಚನ ಕೇಳ್ತೀರಲ್ಲ, ಧಾರ್ಮಿಕತೆಯ ಮಾತುಗಳನ್ನು ಕೇಳ್ತೀರಲ್ಲ, ಮಹಾತ್ಮರ ಚರಿತ್ರೆಗಳನ್ನು ಕೇಳ್ತಿರಲ್ಲ, ಇದು ಕೇಳಾಕತ್ತೀರಲ್ಲ, ಇದು ತಲೆಯಲ್ಲಿ ಮಾಡಿ ಅಡಿಗೆ ಮಾಡಿ ಊಟ ಮಾಡಿದಂಗಿದು. ಇದು ತಲೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿದಂಗೆ. ಬರೇ ಅಲ್ಲಿ ದಟ್ಟ ಊಟ ಮಾಡಿದ್ರ ಅಲ್ಲಿ ಹೊಗೆಯುಂಟು ದಗೆಯುಂಟು, ಅಲ್ಲಿ ಹೊಗಿ ಅದ ಧಗಿ ಅದ, ಇಲ್ಲಿ ಏನೂ ಇಲ್ಲ. ಈಗ ಅಲ್ಲೂ ಇಲ್ಲ ಬಿಡ್ರಿ, ಯಾಕಂದ್ರೆ ಈಗ ಗ್ಯಾಸ್ ಬಂದಾವಲ್ರಿ, ಹೊಗಿನ ಇಲ್ಲ. ಮತ್ತು ಕಿಚನ್ದಾಗಣ ಎಸಿ ಅದಾವ, ಒಬ್ಬೊಬ್ರು ಅಲ್ಲಿ ಧಗಿನೂ ಇಲ್ಲ. ಆಗಿನ ಕಾಲದಾಗಿದ್ದು ರೀ, ಅಡಿಗೆ ಮಾಡೋರು ನೋಡ್ಬೇಕು, ಒಲೆ ಮುಂದೆ ಕೂತು ನಮಗೆ ಹೇಳ್ತಾನ, ಕಣ್ಣಾಗ ಇಲ್ಲಿ ಎಲ್ಲ ಕಡೆ ಹಂಗ. ಹಿಂದಿನ ಮಂದಿರಿ ಈಗ ಹಂಗಿಲ್ರಿ, ಬರ್ಷನ್ ಕಟ್ಟಿ ಆರಾಮ್ ಅಡಿಗೆ ಮಾಡಿದ್ದೆ ಗೊತ್ತಾಗಂಗಿಲ್ಲ ನಮ್ಮವುಗಳಿಗೆ. ಆದ್ರೂ ಬ್ಯಾಸರ ಬಂದದ. ಇದು ಕೇಳ್ರಿ, ಮತ್ತ ನಮ್ಮ ಹಿಂದಿನ ಮಂದಿ ಆಯ್ಗಳು ನಿಮ್ಗೆ ಹೇಳ್ತನ್ರಿ, 10 ಒಬ್ಬಿ ರೊಟ್ಟಿ ಒಬ್ಬಿ ಅಂದ್ರೆ ಗೊತ್ತದಲ್ಲ ಮತ್ತೆ ನಿಮ್ಗೆ. ಈಗಿನ ಮಂದಿಗೆ ಅದು ಗೊತ್ತಿಲ್ಲ, ನಮ್ಮ ಹಿಂದಿನ ಮಂದಿ ಗೊತ್ತದ, 2 ಒಬ್ಬಿ ರೊಟ್ಟಿ ಮಾಡಿ ನೀವು ಅಂತ. ಈಗಿನವ್ರಿಗೆ ಅಂದ್ರೆ ನೀವು ಒಬ್ಬಿ ಅಂದ್ರೆ ಏನಂತಾರ ಅವ್ರು? ಒಮ್ಮೆ ಒಂದು ಸೇರಿನ ಹಿಟ್ಟು ಕಲಿಸಿ, ಸೇರಿ 2 ಸೇರು ಹಿಟ್ಟು ಕಲಿಸಿ ರೊಟ್ಟಿ ಮಾಡಿ ಹೋಗದ್ರ ಅದು ಒಂದು ಒಬ್ಬಿ. 2 ಸೇರಿಗೆ ಒಂದು ಒಬ್ಬಿ ಅದು. ಹಂಗ 4-5 ಒಬ್ಬಿ ರೊಟ್ಟಿ ಮಾಡ್ತಿದ್ರು ನಮ್ಮ ಮಂದಿ ಹಿಂದಿನವರು. ಈಗಿನವ್ರು ಹಂಗಿಲ್ರಿ, ಚಂಜಿ ಮಾಡಿ ಕೇಳೋದು ಗಂಡನ, ಊಟ ಮಾಡ್ತೇನು ಮತ್ತದೇನು ಹಂಗ ಮುಕ್ಕೋಬೇಕನ್ರಿ? ಇಲ್ರಿ, ಹಂಗಲ್ರಿ, ನೀವು ಮಾಡ್ತೇನಂದ್ರ ರೊಟ್ಟಿ ಮಾಡ್ತೇನ್ರೆ, ಇಲ್ಲ ಅಂದ್ರೆ ಕೆಡಸೋದೆ. ನೋಡ್ರಿ ಭಾಳ ಶಾಣೆತನ್ರಿ ಮಂದಿದು. ಮಕ್ಕಳು ಕೇಳೋದು, ನೀವು ನಾ ಒಂದೇ ರೊಟ್ಟಿ ತಿತ್ತೇನು, ನಾ ಅಣ್ಣ ಒಟ್ಟ ಉಂತೇನು, ಗಂಡ ನಾ ಏನು ಅಲ್ಲ, ನೀ ಹಿಂಗೆ ಕೇಳಾಕತ್ತಿ ಅಂದ್ರೆ ಎಲ್ಲಿದ ತಾನು ಕೇಳಿ ರೊಟ್ಟಿ ಮಾಡವ್ರು ನಮ್ಮ ಮಂದಿ. ಈಗ ಆಗಿನ ಮಂದಿ ಉಣ್ಣಕ್ಕೂ ಶಾಣೆ, ಅಡಿಗೆ ಮಾಡಕ್ಕೂ ಗಟ್ಟಿವಾಳ. ಒಬ್ಬೊಬ್ಬರ 10-15 ರೊಟ್ಟಿ ತಿತ್ತಿದ್ರಿ ಆಗ. ಈಗ ಕರೆ ಹಾನಿ ಮಾಡಿ ಹೇಳ್ರಿ, ನಿಮ್ಮ ಮನ್ಯಾಗ ನಿಮ್ಮ ಗಂಡುಗಳು ಎಷ್ಟು ರೊಟ್ಟಿ ತಿತ್ತಾವ? ಎಷ್ಟು ತಿತ್ತಾವ್ರಿ? ಯಾವ ಮನ್ಯಾಗೂ ಯಾವ ಗಂಡ ಮಗನು 2 ರೊಟ್ಟಿ ಮ್ಯಾಲ ಒಟ್ಟ ತಿನ್ನಂಗೆ ಇಲ್ಲ ಈಗ. ಯಾಕೋ ಏನೋ ರೀ, ಏನಾಗ್ಯದ ಈಗಿನ ಮಂದಿಗೆ 2 ರೊಟ್ಟಿ ಮೇಲೆ ಒಟ್ಟ ತಿನ್ನಂಗಿಲ್ಲ. ಆಗ ನಮ್ಮ ಮಂದಿ, ಹಿಂದಿನ ಮಂದಿ 5 ಹೊತ್ತು ಊಟ ಮಾಡ್ತಿದ್ರಿ, ಹೊತ್ತಿಗೆ 5-6 ರೊಟ್ಟಿ. ಈಗಿನವ್ರು ಅಂತಾರ, ಅವ್ರು ಏನು ಮನುಷ್ಯರನ್ರಿ? ಅವರು ಏನೋ ಮರ ಮನುಷ್ಯರ ಅವರು. ಹಂಗ ಊಟ ಮಾಡ್ತಿದ್ರು, ಹಂಗ ದುಡಿತಿದ್ರು ಹಿಂಗೆ ಹಿಂದಿನ ಮಂದಿ. ಆ ರೀತಿಯೊಳಗ ಇದು ಜ್ಞಾನದಾಸೋಹ, ಒಂದು ಅನ್ನದಾಸೋಹ ನಡೆಯತಕ್ಕಂಥದ್ದು. ಆ ರೀತಿಯೊಳಗ ನಮ್ಮ ಪೂಜ್ಯ ಅಪ್ಪಾಜಿಯವರು ಇದೇನು ಕಾರ್ಯಕ್ರಮ ಆಯೋಜನೆ ಮಾಡಿದಾರಲ್ಲ, ನೀವೆಲ್ಲ ಕೇಳಿ ಏನು ಮಾಡ್ಬೇಕಂದ್ರೆ ಅದರ ಬಗ್ಗೆ ತಲೆಯೊಳಗೆ ಇಟ್ಟುಕೊಂಡು ಮಣ್ಣಿಗೆ ಹೋಗಿ ಮತ್ತೊಮ್ಮೆ ಅದನ್ನು ಚಿಂತನೆ ಮಾಡಬೇಕು. ಏನು ಹೇಳ್ಯಾರ ಸ್ವಾಮಿಗಳು, ಏನೇನು ಹೇಳ್ಯಾರ ಒಮ್ಮೆ ಎದ್ ನಿಂತು ಹೇಳ್ಯಾರ. ಹೇಳ್ತೀರ ಒಬ್ಬೊಬ್ರ ನಾಳೆ ಬರುದು ಬಿಟ್ಟಿರಿ, ಮತ್ತೆ ಸ್ವಾಮಿ ಹೇಳಿದ್ದು ಕೇಳಾಕತ್ತದ ಎಲ್ಲಿದತ್ತೇಳಿ ನಮ್ಮನೇನು ಒಣ್ಣೆತ ಸಾಲಿಗೆ ಹೆಸರು ಹಚ್ಕೊಂಡ ಸ್ವಾಮಿ
ಹೊಳ್ಳೆಲ್ಲ ಕೇಳಾಕ ಸೋಮ ಅವ್ ಹೇಳ್ಬೇಕು, ನಾವು ಹ್ಞೂ ಅಂದು ಮುನಿಗೆ ಹೋಗ್ಬೇಕು. ಈಗೆಲ್ಲ ಕೇಳಿರ್ತೀರ, ಹಿಂದಿಗಡೆ ಏನು ಮ್ಯಾಲ ಹುಗ್ಗಿ ಹಾಕತಿರ್ಲ, ನಾ ಹೇಳಿದ್ದ ಅಲ್ಲೇ ಒದ್ದೆ ಸಾಯ್ತೈತೆ ಅದು ಒಳಗ, ಮ್ಯಾಲ ಹುಗ್ಗಿ ಬೀಳ್ತೈತ್ರೆ ಮನಗಂಡ. ಅದು ಹೇಳಿದ್ದೇನು ಉಳಿಯಂಗಿಲ್ಲ. ಮತ್ತು ನೀವು ಹುಗ್ಗಿ ಊಟ ಮಾಡಿ ಮನೆಗೆ ಹೋಗುವಾಗ ನೋಡ್ಬೇಕು, 4 ಮಂದಿ ಕೂಡಿ ಮತ್ತೆ ಬೇರೆನೇ ಮಾತಾಡ್ಕೋತ ಹೋಗುದು. ನಮ್ದಿಲ್ಲ ಇಲ್ಲ, ಅವ್ರದ್ದು ಹಂಗ ಇವ್ರದ್ದು ಹಿಂಗ ಅದು ಇದು ಎಲ್ಲಿದನೋ ಮತ್ತೆ ದಾರಿ ಹಿಡಿದ ಮಾತಾಡ್ಕೊತ ಹೋಗೋದು. ಸ್ವಾಮಿ ಇಲ್ಲೆಟ್ಟ ಸ್ವಾಮಿ ಪಾಠ ಹೇಳ್ತಾನೆ ನೋಡು, ಇಲ್ಲೆಟ್ಟ ಅದು. ಅಲ್ಲಿ ಹೋಗುವಾಗ ಮತ್ತೆ ಬೇರೆನೇ ಮಾತಾಡ್ಕೊತ ಹೋಗೋದು. ಯವ್ವ ಯಾಕೆ ನಾ ಈ ಮಾತು ಹೇಳ್ತೀನಂದ್ರೆ, ಕೇಳಿದ್ದಕ್ಕ ಒಂದಿಷ್ಟಾದರೂ ಆಚರಣೆಯಲ್ಲಿರ್ಬೇಕು, ಒಂದಿಷ್ಟಾದರೂ ಈ ಮಾತುಗಳಂತೆ ನಡೆಯಬೇಕು. ಯಾಕಂದ್ರೆ ಈ ಜಗತ್ತಿನೊಳಗೆ ಶಾಶ್ವತವಾಗಿ ಉಳಿಯೋದು ಯಾವುದಂತಂದ್ರೆ ಧಾರ್ಮಿಕತೆ, ಆಧ್ಯಾತ್ಮ ಮಾತ್ರ ಉಳಿತದ. ನಮ್ಮದು ಇಲ್ಲಿ ಯಾವುದೂ ಉಳಿಯಂಗಿಲ್ಲ. ಎಲ್ಲ ಜಗತ್ತಿನೊಳಗ ಅನಿತ್ಯ ಅದ, ಎಲ್ಲ ಅನಿತ್ಯ ಅದ. ಇಲ್ಲಿ ಉಳಿಯತಕ್ಕಂಥದ್ದು ಯಾವುದು ಅಂತಂದ್ರೆ ನೀವು ಆಚರಣೆ ಮಾಡಿದ ಧರ್ಮ, ನೀವು ಬದುಕಿನಲ್ಲಿರ್ತಕ್ಕಂಥ ಒಳ್ಳೆಯ ಬದುಕನ್ನ ಬದುಕಿದ ಕೀರ್ತಿ, ಇವೆರಡು ಮಾತ್ರ ಉಳಿತಾವ್ರಿ ಜಗತ್ತಿನೊಳಗ. ಉಳಿದದ್ದು ಏನೂ ಉಳಂಗಿಲ್ಲ, ಎಲ್ಲ ಅನಿತ್ಯದ. ಅದಕ್ಕೆ ಒಬ್ಬರು ಶರಣರು ಬರೀತಾರೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ಕರ್ತವ್ಯೋ ಧರ್ಮ ಸಂಗ್ರಹ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಚಂದ ಶಾಸ್ತ್ರದೊಳಗೆ ಬರೀತಾರೆ. ಈ ಜಗತ್ತಿನಲ್ಲಿ ಒಟ್ಟು 2 ಉಳಿತಾವಂತ. ನಮ್ಮ ಭಾಷೆಯೊಳಗ, ಶಾಸ್ತ್ರೀಯ ಭಾಷೆಯೊಳಗ ನಾವೇನಂತೀವಂದ್ರ ಧರ್ಮ ಕೀರ್ತಿ ಅಂತ ನಾವಂತೀವಿ. ನೀವು ಅಂತೀರಿ ನೋಡ್ರಿ, ಏನದಪ್ಪ ಜಗತ್ನಾಗ ಏನು ಉಳಿತಾವ? ಸೋಮ 2 ಉಳಿತಾವ, ಒಂದು ಚಲುವ ಒಂದು ಕೆಟ್ಟ. ನಿಮ್ಮ ಭಾಷೆ ಒಳಗೆ ಅಂತೀರಿ ನೋಡ್ರಿ, ಒಂದು ಚಲುವ ಒಂದು ಕೆಟ್ಟ ಅನ್ನೋದು ಉಳಿತದ. ನಾಳೆ ನಾವು ಹೋಗುವಾಗ, ಎಲ್ಲಿಗೆ ಹೋಗುವಾಗ ರೀ, ಇದನ್ನು ಮುಗಿಸ್ಕೊಂಡು ಹೋಗ್ತೀವಲ್ಲ, ಸಂತಿ ಮುಗಿಸ್ಕೊಂಡು ಹೋಗುವಾಗ ಜನ ಏನು ಅನ್ಬೇಕಂತಂದ್ರೆ ಕುತ್ಕೊಂಡು ಅಳಬೇಕು, ಎಂಥ ಮನುಷ್ಯ ಇದ್ದೋ ಯಪ್ಪ, ನಮ್ಮೂರೊಳಗೆ ಇಂಥ ಸಾವುಕಾರ, ಇಂಥ ಗೌಡ, ಇಂಥ ಮನುಷ್ಯ ಹೆಂಗ ಇದ್ದಲ್ಲ, ಅವ ಇಡೀ ಊರನ್ನೇ ಸಂಭಾಳಿಸ್ತಿದ್ದ. ಯಾರದಾರ ಬಡವರು ಲಗ್ನ ಇತ್ತು ಅಂದ್ರೆ, ರೊಕ್ಕ ಇರ್ಲಿಲ್ಲ ಅಂದ್ರೆ ಕಿಶಾನು ರೊಕ್ಕ ಹಾಕಿ ಬಡವರು ಲಗ್ನ ಮಾಡಿ ಮನೆಗೆ ಬರ್ತಿದ್ದ. ಯಾರ ಸತ್ತಿದ್ರು ಅಂದ್ರ ಹುಗ್ಯಾಕ ರೊಕ್ಕ ಇರ್ಲಿಲ್ಲ ಅಂದ್ರ ಕಿಶಾಗಿನ ರೊಕ್ಕ ಹಾಕಿ ಹೋಗುದು ಸುಟ್ಟು ಮಣಿಗೆ ಬರ್ತಿದ್ದ. ಹಿಂಗ ಯಾವುದ ಕೆಲಸ ಇರ್ಲಿ, ಯಾವುದ ಕಾರ್ಯ ಇರ್ಲಿ ಒಳ್ಳೆಯದು ಮಾಡ್ತಿದ್ದ. ಬೇಡದವರಿಗೆ ಕೊಳೆ ಮ್ಯಾದದ್ದು ಕೊಡ್ತಿದ್ದ ಪುಣ್ಯಾತ್ಮ. ಇಂಥ ಮನುಷ್ಯ ಇನ್ನೊಂದು ತೊಡೆ ದಿವಸ ಇರ್ಬೇಕಾಗಿತ್ತು, ಯಾಕಿಟ್ಟು ಲಗ್ಗುಟ್ಟು ದೇವ್ರ ಇವಾಗ ಮರಣ ತಂದ ಅಂತ ಇಡೀ ಊರನ್ನ ಕೂತ್ ಅಳಬೇಕು. ನಾವು ಹೋಗುವಾಗ ಇಡೀ ಊರನ್ನ ಕೂತ್ ಅಳಬೇಕು. ಹಂಗ ನಮ್ಮ ಬದುಕು ನಿರ್ಮಾಣ ಆಗಬೇಕು. ಊರನ ಮಂದಿ ದಾರಿ ನೋಡಬಾರ್ದ್ರಿ, ಎದ್ರ ದಾರಿ. ಯಾವಾಗ ಗೊಟ್ಟ ಕಂದನಂತ ಊರಾನವರು ಮನ್ಯಾನವರು ದಾರಿ ನೋಡಬಾರದು. ಯಾಕಂದ್ರೆ ನಾವು ಮಾಡುವ ಕೆಲಸದ ಮ್ಯಾಗ ನಮ್ಮನ್ನ ಜನ ಗುರುತಿಸ್ತಾರ್ರಿ. ನಾವ್ ಏನು ಮಾಡ್ತೀವಲ್ಲ ಅದರ ಮ್ಯಾಗ ನಮ್ಮನ್ನು ಗುರುತಿಸ್ತಾರೆ. ಅದಕ್ಕೆ ಶಾಶ್ವತವಾಗಿ ಉಳಿಯೋದು ಇಲ್ಲಿ ಯಾವುದು ಅಂತಂದ್ರೆ ನಮ್ಮ ಆಚರಣೆ ಧರ್ಮ. ನಾವು ಆಚರಣೆ ಮಾಡಿದ ಧರ್ಮ ಉಳಿತದ. ಅದ್ರ ಜೊತೆಗೆ ಏನು ಉಳಿತದಂತಂದ್ರೆ ನಾವು ಮಾಡಿರ್ತಕ್ಕಂಥದ್ದು ಶಾಶ್ವತವಾಗಿರತಕ್ಕಂಥದ್ದು ಕೀರ್ತಿ ಮಾತ್ರ ಉಳಿತದೆ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಓಡುದೈತಿ ಜಂತಿ ಇಲ್ಲದ ಮನಿಯಾಗ.